ನಾನಿವತ್ತು ಇನ್ಸ್ಟಾಗ್ರಾಮಲ್ಲಿ ವೈರಲ್ ಆಗಿರೋ ಬ್ರೆಡ್ ಎಗ್ ಪಫ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಬ್ರೆಡ್ಸ್ನೆಲ್ಲನೂ 2 ನಿಮಿಷ ಸ್ಟೀಮ್ಗೆ ಇಟ್ಕೊಂಡಿದ್ದೀನಿ. ಆನಂತರ ಕಡಾಯಲ್ಲಿ 2 ಸ್ಪೂನ್ ಆಗೋಷ್ಟು ಎಣ್ಣೆ, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಮೆಣಸಿನ್ಕಾಯಿ, ಕರಿಬೇವು, ಈರುಳ್ಳಿ, ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಚಿಟಿಕೆ ಅರಿಶಿನ, 1 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನಾನಿವತ್ತು ಯೂಸ್ ಮಾಡ್ತಾ ಇರೋದು ತ್ರಿಶು ಅವರ ಮಸಾಲಗಳನ್ನ. ತುಂಬಾ ಟೇಸ್ಟಿ ಮತ್ತು ಯಾವುದೇ ಆರ್ಟಿಫಿಷಿಯಲ್ ಕಲರ್ಸು ಇವರು ಯೂಸ್ ಮಾಡಿರೋದಿಲ್ಲ. ಅರ್ಧ ಸ್ಪೂನ್ ಖಾರದ ಪುಡಿ, ಒಂದು ಸ್ವಲ್ಪ ಉಪ್ಪು, ಕಟ್ ಮಾಡ್ಕೊಂಡಿರೋಂತಹ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹಾಕ್ಕೊಳ್ತಾ ಇದ್ದೀನಿ. ಸ್ಟೀಮ್ ಮಾಡ್ಕೊಂಡಿರೋ ಬ್ರೆಡ್ನ ಈ ರೀತಿಯಾಗಿ ತೆಗೆದು ಎಡ್ಜಸ್ನ ಕಟ್ ಮಾಡಿಕೊಂಡು ರೋಲ್ ಮಾಡ್ಕೊಂಡಿದ ನಂತರ ಆಗಲೇ ಮಾಡಿಟ್ಕೊಂಡಿರೋ ಮಸಾಲ, ಒಂದು ಅರ್ಧ ಮೊಟ್ಟೆನ ಇಟ್ಟು ಈಗ ಈ ರೀತಿಯಾಗಿ ಕ್ಲೀನಾಗಿ ಪ್ಯಾಕ್ ಮಾಡ್ಕೊಬೇಕು. ಪ್ಯಾಕ್ ಮಾಡ್ಕೊಂಡಿದ ನಂತರ ಕಾದಿರೋ ಎಣ್ಣೆಗೆ ಈ ರೀತಿಯಾಗಿ ಹಾಕಿ ತೆಗೆದ್ರೆ ಆಯಿತು. ತುಂಬಾ ಟೇಸ್ಟಿಯಾಗಿರೋ ಬ್ರೆಡ್ ಎಗ್ ಪಫ್ ರೆಡಿ. ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ.